ಕೂಡ ಹಗರಣದ ಬಗ್ಗೆ ಈಗಾಗಲೇ ಪ್ರಾಸಿಕ್ಯೂಷನ್ಗೆ ಸಿಕ್ಕಿದೆ. ಈಗ ಮುಂದೆ ಏನು ನಡೀತದೆ ಅನ್ನೋದು ಗೊತ್ತಿಲ್ಲ. ಆದರೆ ಒತ್ತಾಯಗಳು ರಾಜೀನಾಮೆ ಕೊಡಬೇಕು ಅನ್ನೋದಿದೆ ಮುಖ್ಯಮಂತ್ರಿ ಅವರು. ಆದರೆ ನಿಮ್ಮ ಅಭಿಪ್ರಾಯ? ನಾನು ಇಷ್ಟೇ ಹೇಳಬಲ್ಲೆ, ಹಿಂದೆ ಒಬ್ಬರು ರೈಲ್ವೆ ಮಿನಿಸ್ಟರ್ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅರಿಯಲ್ಲೂರು ದಕ್ಷಿಣ ಭಾರತದಲ್ಲಿ ಒಂದು ಅಪಘಾತ ನಡೆದಾಗ ಅವರ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು. ಆ ಒಂದು ಪ್ರವೃತ್ತಿ ಇವತ್ತು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಕೊಡಬೇಕು ಕೊಡಬೇಡಬಾರದು ಅನ್ನೋದು ಅವರಿಗೆ ಬಿಟ್ಟದ್ದು, ಅಧಿಕಾರಿಗಳಿಗೆ ಬಿಟ್ಟದ್ದು. ಇಂಥ ಗಂಭೀರವಾದ ಆರೋಪಗಳಿರುವಾಗ ನನಗೆ ಅನಿಸ್ತಾ ಇದೆ, ಕೊಡದೇ ಇದ್ದರೆ ಕಾನೂನಲ್ಲಿ ಏನು ತಪ್ಪಿಲ್ಲ, ಆದರೆ ಸಾರ್ವಜನಿಕರ ದೃಷ್ಟಿಯಲ್ಲಿ ಅವರನ್ನು ಕಾಣಬೇಕಾದ್ರೆ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು. ಯಾಕಂದರೆ ಅವರ ಮೇಲೆ ಈಗ 3 ಜನ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಅದು ಮಾತ್ರ ಅಲ್ಲ, ಅರ್ಘಾವತಿ ಬಗ್ಗೆನೂ ರಾಜ್ಯಪಾಲರು ಈಗ ವರದಿ ಕೇಳಿದ್ದಾರೆ. ಅರ್ಘಾವತಿ ಹಗರಣದ ಇವಾಗ ಸ್ಯಾಂಕ್ಷನ್ ಕೊಟ್ಟದ್ದು ಮೂಡಾದ ವಿಚಾರದಲ್ಲಿ ಮಾತ್ರ. ಆ ವಿಚಾರದಲ್ಲಿ ಹೈಕೋರ್ಟ್ನವರು ಹೇಳಿದ್ದಾರೆ, ಮೇಲ್ನೋಟಕ್ಕೆ ಅದರಲ್ಲಿ ಪುರಾವೆ ಇದೆ ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಅನಿಸ್ತಾ ಇದೆ ರಾಜೀನಾಮೆ ಕೊಡಬೇಕು ಅಂತ. ಮತ್ತೆ ಅವರಿಗೆ ಬಿಟ್ಟದ್ದು. ಈಗ ತನಿಖೆ ಮಾಡಬೇಕಾದ್ರೆ ಲೋಕಾಯುಕ್ತ ಅದರಲ್ಲಿ ಅಂಡರಲ್ಲೇ ಇದು ಒಳ್ಳೆಯದ ಅಥವಾ CBIಗೆ? ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಯಾವುದು ಉತ್ತಮ ಅಂತ. ಒಬ್ಬರು ಲೋಕಾಯುಕ್ತ ಕೇಳಿದ, ಇನ್ನೊಬ್ಬರು ಇದಕ್ಕೆ CBI ಕೇಳಿದ್ದಾರೆ. ಅಲ್ಲ, ಇದು ಸರ್ಕಾರಕ್ಕೆ ಬಿಟ್ಟದ್ದು. CBI ಕೊಡ್ತಾರೋ ಲೋಕಾಯುಕ್ತಕ್ಕೆ ಕೊಡ್ತಾರಂತ ಅದರ ಮೇಲೆ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಯಾರಾದರೂ ಒಬ್ಬರಿಗೆ ಕೊಟ್ಟರೆ ಅವರು ಮಾಡಬಹುದು ಅನ್ನೋದು ನನ್ನ ವಿಚಾರ. ಪ್ರಾಮಾಣಿಕವಾಗಿ ವಿಚಾರಣೆ ಮಾಡಬಹುದು ಅನ್ನೋದು. ಅದರಲ್ಲಿ ಅವರು ಆರೋಪಿ ಅಲ್ಲ ಅಂತ ತೀರ್ಪು ಬಂದರೆ ಮತ್ತೆ ಅವ್ರು ವಾಪಸ್ ಬರ್ಬೋದು ಹುದ್ದೆಗೆ. ಆದರೆ ಅವರು ಇದು ಕೊಡ್ತಾ ಇರುವಂಥದ್ದು ಸುಬ್ಬು ಸೊರೇನ್ ಮತ್ತು ಇವರಿಗೆ ಯಾವ ರೀತಿ ಅಲ್ಲ, ನೋಡ್ರಿ, ಈ ತೀರ್ಪು ಹೈಕೋರ್ಟ್ ತೀರ್ಪು ಬರುವ ಮೊದಲು ಹೇಳಿದ್ರು ನಾನೇನು ಮಾಡಲಿಲ್ಲ ತಪ್ಪಂತ ಅವ್ರು ಹೇಳಿದ್ದಾರೆ. ಇವಾಗ ಕೋರ್ಟ್ನವ್ರು ಹೇಳ್ತಾರೆ ಮೇಲ್ನೋಟಕ್ಕೆ ನೀವು ತಪ್ಪು ಮಾಡಿದ್ದು ಕಂಡು ಬರ್ತದೆ ಅಂತಾರೆ. ಅದರ ಅರ್ಥ ಅವ್ರು ಹೇಳಿದ್ದು ಸರಿ ಇಲ್ಲ ಅಂತ ಆಯ್ತಲ್ಲ. ಆ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆಯಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಅಧಿಕಾರದಲ್ಲಿರಬೇಕಾದಂಥ ಯಡಿಯೂರಪ್ಪ ಇವ್ರದ್ದು ಬಗ್ಗೆ ಇದಾಗಿದೆ, ಖಂಡಿತವಾಗಿ ನೀವು ಹೇಳಿದ್ರಿ. ಆಗ ಇದರಲ್ಲಿ ಸಹ ಅದೇ ಥರದ ಡಿಸಿಷನ್ಗಳು ಬರ್ಬೋದು ಅಂತ ನಾನು ಗೆಸ್ ಮಾಡೋಕ್ಕೆ ಹೋಗಲ್ಲ. ಥ್ಯಾಂಕ್ ಯು.